ರಿಪಬ್ಲಿಕ್ ನಲ್ಲಿ ಜನಾರ್ದನ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ಭರತ್ ರೆಡ್ಡಿ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಈ ಘಟನೆ ಹೇಗಾಯ್ತು, ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಭರತ್ ರೆಡ್ಡಿ ಒಬ್ಬ ಕುಡುಕ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ನನ್ನನ್ನ ಕೊಲ್ಲೋದಕ್ಕೆ ಎಲ್ಲವೂ ಕೂಡ ಪ್ರಿಪ್ಲಾನ್ ಮಾಡಿದ್ರು, ಕೊಲೆ ಮಾಡಲೇಬೇಕು ಅಂತ ನಮ್ಮ ಮನೆ ಬಳಿ ಬಂದಿದ್ರು ಅನ್ನುವಂಥದ್ದನ್ನ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಹೇಳಿರು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಸ್ಫೋಟಕ ಮಾಹಿತಿಯನ್ನ ಒಂದಷ್ಟನ್ನ ಬಿಚ್ಚಿಟ್ಟಿದ್ದಾರೆ. ಭರತ್ ರೆಡ್ಡಿ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕುಡುಕ, ಡ್ರಗ್ ಅಡಿಕ್ಟೆಡ್. ಅವನು ರೌಡಿಗಳನ್ನ 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ ನೋಡಿ, ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ವಿಜುವಲ್ಸ್ ನಿಮ್ಮ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಈ ವಿಜುವಲ್ಸ್ ಎಲ್ಲ ನಿಮ್ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ ಒಬ್ಬ ಪತ್ರಕರ್ತೆಯಾಗಿ ನೀವೇನ್ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ. ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. 2000 ರಿಪಬ್ಲಿಕ್ ನಲ್ಲಿ ಜನಾರ್ದನ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ಭರತ್ ರೆಡ್ಡಿ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಈ ಘಟನೆ ಹೇಗಾಯ್ತು, ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಭರತ್ ರೆಡ್ಡಿ ಒಬ್ಬ ಕುಡುಕ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ನನ್ನನ್ನ ಕೊಲ್ಲೋದಕ್ಕೆ ಎಲ್ಲವೂ ಕೂಡ ಪ್ರಿಪ್ಲಾನ್ ಮಾಡಿದ್ರು, ಕೊಲೆ ಮಾಡಲೇಬೇಕು ಅಂತ ನಮ್ಮ ಮನೆ ಬಳಿ ಬಂದಿದ್ರು ಅನ್ನುವಂಥದ್ದನ್ನ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಹೇಳಿರು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಸ್ಫೋಟಕ ಮಾಹಿತಿಯನ್ನ ಒಂದಷ್ಟನ್ನ ಬಿಚ್ಚಿಟ್ಟಿದ್ದಾರೆ. ಭರತ್ ರೆಡ್ಡಿ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕುಡುಕ, ಡ್ರಗ್ ಅಡಿಕ್ಟೆಡ್. ಅವನು ರೌಡಿಗಳನ್ನ 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ ನೋಡಿ, ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಈ ವಿಜುವಲ್ಸ್ ಎಲ್ಲ ನಿಮ್ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ ಒಬ್ಬ ಪತ್ರಕರ್ತೆಯಾಗಿ ನೀವೇನ್ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ. ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. 2000 ರಿಪಬ್ಲಿಕ್ ನಲ್ಲಿ ಜನಾರ್ದನ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ಭರತ್ ರೆಡ್ಡಿ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಈ ಘಟನೆ ಹೇಗಾಯ್ತು, ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಭರತ್ ರೆಡ್ಡಿ ಒಬ್ಬ ಕುಡುಕ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ನನ್ನನ್ನ ಕೊಲ್ಲೋದಕ್ಕೆ ಎಲ್ಲವೂ ಕೂಡ ಪ್ರಿಪ್ಲಾನ್ ಮಾಡಿದ್ರು, ಕೊಲೆ ಮಾಡಲೇಬೇಕು ಅಂತ ನಮ್ಮ
ಮನೆ ಬಳಿ ಬಂದಿದ್ರು ಅನ್ನುವಂಥದ್ದನ್ನ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಹೇಳಿರು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಸ್ಫೋಟಕ ಮಾಹಿತಿಯನ್ನ ಒಂದಷ್ಟನ್ನ ಬಿಚ್ಚಿಟ್ಟಿದ್ದಾರೆ. ಭರತ್ ರೆಡ್ಡಿ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕುಡುಕ ಡ್ರಗ್ ಅಡಿಕ್ಟೆಡ್, ಅವನು ರೌಡಿಗಳನ್ನ 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ? ನೋಡಿ, ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಈ ವಿಜುವಲ್ಸ್ ಎಲ್ಲ ನಿಮ್ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ, ಒಬ್ಬ ಪತ್ರಕರ್ತೆಯಾಗಿ ನೀವೇನ್ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ. ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. 2000 ರಿಪಬ್ಲಿಕ್ ನಲ್ಲಿ ಜನಾರ್ದನ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ಭರತ್ ರೆಡ್ಡಿ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಈ ಘಟನೆ ಹೇಗಾಯ್ತು, ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಭರತ್ ರೆಡ್ಡಿ ಒಬ್ಬ ಕುಡುಕ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ನನ್ನನ್ನ ಕೊಲ್ಲೋದಕ್ಕೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಮಾಡಿದ್ರು, ಕೊಲೆ ಮಾಡಲೇಬೇಕು ಅಂತ ನಮ್ಮ ಮನೆ ಬಳಿ ಬಂದಿದ್ರು ಅನ್ನುವಂಥದ್ದನ್ನ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಹೇಳಿರು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಸ್ಫೋಟಕ ಮಾಹಿತಿಯನ್ನ ಒಂದಷ್ಟನ್ನ ಬಿಚ್ಚಿಟ್ಟಿದ್ದಾರೆ. ಭರತ್ ರೆಡ್ಡಿ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕುಡುಕ ಡ್ರಗ್ ಅಡಿಕ್ಟೆಡ್, ಅವನು ರೌಡಿಗಳನ್ನ 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ? ನೋಡಿ, ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಈ ವಿಜುವಲ್ಸ್ ಎಲ್ಲ ನಿಮ್ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ, ಒಬ್ಬ ಪತ್ರಕರ್ತೆಯಾಗಿ ನೀವೇನ್ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ. ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. 2000